ಬೋರ್ಡ್ ಎಕ್ಸಾಮ್ ಪಾಠ ಮಾಡ್ತಾರೆ ಅವರು. ಮತ್ತು 3 ವರ್ಷದಲ್ಲಿ ಯಾವುದೂ ಕನ್ಫರ್ಮ್ ಆಗಿಲ್ಲ, ನೀವೆಲ್ಲ ಗೊತ್ತಿದೆ. ಹಿಂಗೆ ನಮಗೂ ಎಲ್ಲಿ ಇನ್ಸ್ಟಿಟ್ಯೂಟ್ ಒಳಗಡೆ ಪಾಠ ಮಾಡೋಕ್ಕೇನು ಕರಿತಾನೇ ಇಲ್ಲ. ಯಾಕಂದ್ರೆ ನೀವಿದ್ದರೆ ನಾವು ಆ್ಯಕ್ಚುಲಿ ಹೌದಲ್ಲ. ನಾನು ಪದೇ ಎಲ್ಲ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಿಮ್ಮಿಂದ ಇನ್ಸ್ಟಿಟ್ಯೂಟಿಂದ ನೀವಲ್ಲ ಹೌದಾ. ಮತ್ತು ನಿಮ್ಮಿಂದನೂ ಲೈಬ್ರರಿ ಹೊರತು ಲೈಬ್ರರಿಯಿಂದ ನೀವು ಒಂದು ಇಕೋ ಸಿಸ್ಟಮ್ ಇದೆ ರೀ. ನೀವು ಬಂದರೆ ಇದು ಈ ಮಿನಾಶ್ ಶೋಕಸ ಎಲ್ಲ ನೀವು ನೋಡ್ತಾ ಇರ್ಬೋದು ಹೌದಲ್ಲ. ಎಲ್ಲ ಒಂದು ಬಾರ್ಬರಿಂದ ಹಿಡ್ಕೊಂಡು ಅಥವಾ ಒಂದು ಯಾವುದು ಹೊಸದಿಂದ ಹಿಡ್ಕೊಂಡು ಆಮೇಲೆ ಒಂದು ಪುಸ್ತಕ ಅಂಗಡಿ ಎಲ್ಲ ಹಿಡ್ಕೊಂಡು ನಿಮ್ಮಿಂದ ಅದ. ಆಮೇಲೆ ರೂಮ್ಗಳೆಲ್ಲ ನೋಡ್ರಿ, ಎಲ್ಲ ಇಲ್ಲಿ 1 BHK ಮನೆ ಯಾರೂ ಬಾಡಿಗೆ ಕೊಡಲ್ಲ ರೀ, ಎಲ್ಲ ನಿಮಗೆ ಬರ್ತಿರ್ತಾರೆ. ಯಾಕೆ 1 BHK ಎಷ್ಟು 5-6 ಸಾವಿರ ಬರ್ತಾರೆ. ಅಂದರೆ ನಿಮ್ಮಲ್ಲಿ 4-12 ಸಾವಿರ ರೂಪಾಯಿ ಬರ್ತಾರೆ. 1,000 ಸಾವಿರ ಪಡೆದ್ರೆ 12 ಮಂದಿ ಆಗ್ತಾರೆ. ಸೊ ಎಲ್ಲ ಇಲ್ಲಿ ಒಂದು ಇಕೋ ಸಿಸ್ಟಮ್ನೇ ಏನೋ ಹಾಳಾಗುತ್ತೆ. ಅದಕ್ಕೆ ಒಂದು ಉದ್ದೇಶ ಅಂದರೆ ನಾವೆಲ್ಲ ಕಡೆ ಬೇರೆ ಕಡೆ ಎಲ್ಲ ಜಿಲ್ಲಾದಲ್ಲಿ ನಾವು ಏನು ಮಾಡಿದ್ವಿ, ಸರ್ ಕೂಡ ಕುತ್ಕೊಂಡು ಸಂಘಟನೆ ಮಾಡ್ಕೊಂಡು ಎಲ್ಲ ಹೋರಾಟ ಮಾಡಿ ಎಲ್ಲ ನೀವು ವಿಡಿಯೋ ಎಲ್ಲ ನೋಡಿರ್ತೀವಿ ಸರ್. ನೀವು ಪದೇ ನಾವು ಬರೋದು, ನೀವು ಕುಂದಿರೋದು, ಹೇಳೋದು, ಇದು ಬರೀ ಇದೇ ರೀತಿ ಆದರೆ ಇನ್ನು 2 ವರ್ಷ ಇರುತ್ತೆ ಸರ್ ಸರ್ಕಾರ ಹೋಗೋದು. ಮತ್ತೇನು ಅವ್ರು ಬರಬೇಕು, ಅವ್ರು ಬಂದು ಇವರೆಲ್ಲ ಮಾಡಿದ್ದೆಲ್ಲ ಏನು ಭಾಗ್ಯಗಳನ್ನೆಲ್ಲ ತುಂಬಿದೆಲ್ಲ ಸಾಲ ಅವರು ಅವರು ತಪ್ಪನ ಬರಲ್ರಿ. ಯಾಕೆ ನೆಕ್ಸ್ಟ್ ಗೌರ್ಮೆಂಟ್ ಯಾರು ಬರ್ತಾವೆ, ಯಾಕೆ ಅವ್ರು ಅದು ಮುಟ್ಟಿಸಿ ನಮ್ಮ ಕರೀಬೇಕು ಮುಗಿದ. ಆಮೇಲೆ ಇನ್ನೊಂದು ಈಗ JDP ಅನ್ನೋ ಮತ್ತು ಇದು ಎಲೆಕ್ಷನ್ಸ್ ಇರ್ತದೆ, ಇನ್ನು ಅವಕ್ಕೂ ಮಾಡಲೇಬೇಕು. ಅವು ನೋಡ್ರಿ ಹೆಂಗೆ JDPಗೆ ಒಂದು ಕ್ಯಾಲೆಂಡರ್ ಹೆಂಗೆ ರೆಡಿ ಮಾಡ್ತಾರೆ ನೋಡ್ರಿ ಹೌದಲ್ಲ. ಇವೆಂಟ್ ಆಫ್ ಕ್ಯಾಲೆಂಡರ್ ಹೆಂಗೆ ಮಾಡ್ತಾರೆ. ಈ ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಹೌದಲ್ಲ. ಆ ಬೈ ಎಲೆಕ್ಷನ್ ನೋಡ್ರಿ ಇಷ್ಟ ತಿಂಗಳಾಗ ಆಗ್ಬೇಕಂತ ಎಷ್ಟು ಕರೆಕ್ಟ್ ಎಲ್ಲ ರೂಪರೇಷೆ ಹಾಕೊಂಡು 10 ಸಚಿವರು ಅಲ್ಲಿ ಇದ್ಕೊಂಡು ಖರ್ಚು ಮಾಡಿ ಎಲ್ಲ ಹೆಂಗೆ ಮಾಡ್ತಾರೆ. ಹಂಗೆ ನಮಗೇನು ವಿಚಾರ ಇಲ್ಲ. ಯಾಕಂದ್ರೆ ನಾವು ಇವ್ರೇನು ಬರ್ತಾರ ಒಂದು ದಿನ ಏನೋ ಪ್ರೊಟೆಸ್ಟ್ ಮಾಡ್ತಾರೆ ಅಥವಾ ಹೋರಾಟ ಮಾಡ್ತಾರೆ ಹೋಗ್ತಾರೆ. ಸುಮ್ಮ ಅವತ್ತು ಬಂದು ಹೋದ್ಮ್ಯಾಗ ನೆಕ್ಸ್ಟ್ ಏನು ಮಾಡೋದು, ಒಂದು ಯಾವುದೋ ಒಂದು ಇಲಾಖೆ ಕಡಿಮೆ ಏನು ಸಂಖ್ಯೆ ಇರ್ತಾವೆ ಅದನ್ನು ಕಾಲ್ಫರ್ ಮಾಡಿಬಿಡ್ಬೇಕು. ಅಂದರೆ ಏನಂತಾರೆ ಮೂಗಿ ತುಪ್ಪ ಸವಿರ್ಬಿಡೋದು ಅಷ್ಟೇ. ಮತ್ತೆ ಒಂದು 2 ತಿಂಗಳು ನಾವು ಕುದಿರ್ತೀವಿ, ಮತ್ತೆ 2 ತಿಂಗಳು ಮತ್ತೆ ಹೋರಾಟ ಬರೇ ಇದೇ ಆಗಿದೆ. ಹೌದಲ್ರಿ, ಯಾವುದೂ ಇಲಾಖೆ ಕಲ್ಪನೆ ಇಲ್ಲ. 2,80,000 ಉದ್ಯೋಗ ಖಾಲಿದವು. ಆಮೇಲೆ ಇವು ಸರ್ಕಾರ ಹೇಳಿತ್ತು ನಾವು ಬಂದು ಕೆಲವು ತಿಂಗಳಲ್ಲಿ ಅಥವಾ ವರ್ಷಕ್ಕೆ 1 ಲಕ್ಷ ನಾವು ಉದ್ಯೋಗನ ತುಂಬಿಕೋತೀವಿ ಅಂತ ಹೇಳ್ತೀವಿ. ಸುಮ್ಮನೆ ಪ್ರಣಾಳಿಕೆ ನಾವು. ಆಮೇಲೆ ಇನ್ನೊಂದು ನಾವು ಈಗ ಆರಿಸಿ ತಂದೀವಿ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ 2 ವರ್ಷ ಏನು ಮಾಡೋಕ್ಕೆ ಸಾಧ್ಯತೆಯಾ? ಏನೂ ಮಾಡೋಕ್ಕಾಗಲ್ಲ. ಆ 2,000 ರೂಪಾಯಿಗೆ ನಾವು 2,000 ರೂಪಾಯಿ ಇವರು ಎಲ್ಲರೂ ತೊಗೊಂಡವ್ರು. ಯಾವುದು KSRTC ಬಸ್ ಫ್ರೀ ಎಲ್ಲ ವಿಚಾರ ಮಾಡಿಸಿ ಒಟ್ಟು ಎಲ್ಲ ಅಲ್ಲಿ ಅವರೇ ಅನ್ಕೊಂಡಿದ್ರೆ 136 ಸೀಟ್ ಬರ್ತಾವೆ ಅನ್ನೋ ಗಾಬರಿ ಆಗ್ಬಿಟ್ರೆ ಅವರು ಇಬ್ಬರು ಯಾರೋ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಒಮ್ಮೆ 136 ಸೀಟ್ ಕೊಟ್ಟು ನಾವು ವಿಚಾರ ಮಾಡಿದ್ರೆ ನಾವು ಹೆಂಗಿರ್ಬೇಕು ಅದನ್ನು ನೆಕ್ಸ್ಟ್ ಮತ್ತು ಅವ್ರಿಗೆ 136 ಸೀಟ್ ಕೊಟ್ಟು ತರಿಸ್ಬೇಕು. ಮತ್ತು ನಾವು ಹೆಂಗೆ ಕುಂದಿರ್ಬೇಕು, ಈ ಹಣೆ ಬರನ ಹಿಂಗೆ ನೋಡ್ಬೇಕಾದ್ರೆ ಹೌದಲ್ಲ. ಇದು ಏನೋ ಎಲ್ಲಿವರೆಗೆ ಹೋಗ್ತದೆ ಅನ್ಸುತ್ತೆ. ಇಷ್ಟೆಲ್ಲ ನಾವು ಕಾಲ್ಫರ್ ಮಾಡಿದ್ರು, ಇದು ಹೋರಾಟ ಮಾಡಿದ್ರು ಕಾಲ್ಫರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಬಟ್ ಮಾಡೋದು. ಈಗ ನೀವು ನಾಳೆ 21 ಮುಂದಿನ ಹೇಳ್ಬಿಡ್ತೀವಿ ಬಹುಶಃ ಈಗ 21 ಮಾಡ್ತೀವಿ ಸದ್ಯಗೆ. ಅಲ್ಲಿ ಯಾರೊಬ್ಬರು ಮಿನಿಸ್ಟರ್ ಅಥವಾ ಯಾರೊಬ್ಬರು ಬರ್ತಾರೆ, ಆಯ್ತು ರೀ ಅನಿರ್ದಿಷ್ಟವಾದ ಮಾಡಕ್ಕೆ ಹೋಗ್ಬೇಡ್ರಿ, ಹುಡುಗರೆಲ್ಲ ಬಿಸಿಲಾಗಿ ಕುಂದಿರ್ತಾವೆ ಹಂಗೆ ಹಿಂಗೆ ಹೇಳ್ತಾರೆ. ನೆಕ್ಸ್ಟ್ ಡೇ ಪೇಪರ್ನಾಗ ಏನು ಬರ್ತೀವಿ ನಾವು ಕರಿತೀವಿ ಅಂತಾರೆ, ಖುಷಿಯಾಗ್ಬಿಡ್ತೀವಿ. ಅದು ಮತ್ತೆ 2 ತಿಂಗಳು ಬರೀ ಚಿಕನ್ ಬರೀ ಆಶ್ವಾಸನೆ. ಸೊ ಅದಕ್ಕೆ ಮತ್ತೊಂದು ನಾವು ಸಿಡಿದು ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತು ಇನ್ನೊಂದು ಹೋರಾಟ ಮಾಡಿ ಪಡ್ಕೋದಂತ ಇದು ಶತಮಾನಗಳಿಂದ ಹಂಗೆ ಬಂದ್ಬಿಟ್ಟಿದ್ದೆ. ಈಗ ಇದು ಯಾವುದು ನಮ್ಗೆ ಸ್ವತಂತ್ರ ಹಂಗೆ ಕೊಟ್ರಲ್ರಿ, ಅವೆಲ್ಲ ಹೋರಾಟ ಮಾಡಿ ಅಂಥದ್ದೆಲ್ಲ ಹೋರಾಟ ಮಾಡ್ಕೊಂಡು ತೊಗೊಳಾಗೈತಿ. ಈಗ ಮತ್ತು ಬಂದವರು ಎಲ್ಲರೂ ಹಂಗೆ ಆಗತ್ತಾರ ಸದ್ಯ, ಎಲ್ಲರೂ ಭ್ರಷ್ಟ ತುಂಬಿರ ಸದ್ಯ. ಈಗ ನೋಡ್ರಿ ಸ್ವಾಮಿಗಳು ಹೇಳಿದ್ರು, ಆಮೇಲೆ ಇಲಾಖೆ ಒಳಗೆ ಎಲ್ಲ ಭ್ರಷ್ಟಾಚಾರ 200 ಪೋಸ್ಟ್ ಹೇಳ್ತಾರಂದ್ರೆ ಒಂದು 50-60 ಸೀಟ್ ಎಲ್ಲ ವಿಷಯ ಬಿಟ್ಟು. ಆಮೇಲೆ ಇವರು ಮಾಡ್ಯಾರಂತ ಗೊತ್ತಿದ್ರು ಏನೂ ಮಾಡೋದು ಸರ್. ಈ ಥರ ಹಣೆ ಬರ ನಮ್ದು ಬಂದಿದೆ ಸದ್ಯಗೆ. ಅದಕ್ಕೆ ನಾನು ಅಂತೀನಿ ಮತ್ತೊಮ್ಮೆ ಕುಡೀವಿ ಇದನ್ನು ಇವ್ರು ಅಂದಂಗೆ ಯಾರು ಇವ್ರು ಅಥವಾ ಇನ್ನೊಬ್ಬರು ಅಂತ ಇದ್ರದ್ದು ಧಾರವಾಡದ 2 ಪಟ್ಟು ಆಗುತ್ತೆ. ಅಲ್ಲಿ ಆ್ಯಕ್ಚುಲಿ ವಿಚಾರ ಮಾಡಿದ್ರೆ 2,000 ಧಾರವಾಡ ನಾವು ಮಾಡಿದಾಗ 50,000 ಮಂದಿ ಮ್ಯಾಗ ಬಂದಿರ್ತಾರೆ. ಅದೇ ಸರ್ 50,000 ಮಂದಿ ಮ್ಯಾಗ ಬಂದಿರ್ತಾರೆ. ನೀವು ನೋಡ್ಬೇಕಾಯ್ತು ಜೂಬ್ಲಿ ಸರ್ಕಲ್ ಪೂರ್ಣ ತುಂಬಿಟ್ಟಿದ್ರು. ಸೊ ಹಂಗೆಲ್ಲ ಮಾಡಿದ ಮ್ಯಾಗೂ ಅದು ಆಯ್ತು, ಆಗಿದಾಗಿ ಹೋಯ್ತು ಬಿಡಿ ಸರ್. ಮತ್ತೆ ನಾವು ಹಂಗೆ ಕೊಡು ಅಂದ್ರೆ ಆಗ್ತಾರೆ, ಅರ್ಥ ಮಾಡ್ಕೊಡ್ರಿ. ನೀವು ಸುಮ್ಮನೆ ನಾವು ಒಬ್ಬ ಬಿಟ್ಟರೆ ಏನಾಗೋದು ಬಿಡ, ಅದಕ್ಕೇನಾಗ್ತದೆ ನಮ್ಮ ದೋಸ್ತರು ಯಾರು ಬರುತ್ತೆ ನೀವು ಹಂಗೆ ಒಬ್ಬ ಬಿಟ್ಟರೆ ನಾವು ಹಂಗೆ ಬಿಡೋ ಕೂತ್ರಪ್ಪ ಇದೆ. ಅಲ್ಲೊಂದು 100 ಮಂದಿ ಕೂಡಿದ್ರೆ ಏನು ಮಾಡಿಸ್ತೀವಿ. ಅದಕ್ಕೆ ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮದು ಅಕ್ಷರ ಸಂಘಟನೆ ಗ್ರೂಪ್ನಾಗ ನೀವು ಅಜಿರೋ ಇಲ್ಲ ಗೊತ್ತಿಲ್ಲ ಇದ್ದಿದ್ರೆ ದಯವಿಟ್ಟು ಪ್ರತಿಯೊಂದು ವಿಡಿಯೋ ಬರ್ತಿರ್ತಾವೆ ಶೇರ್ ಮಾಡಿರಿ ಅಷ್ಟೇ ಸಾಕು. ಬೇರೆ ನಿಮ್ಮ ಗ್ರೂಪ್ಗೆ ಶೇರ್ ಮಾಡಿರಿ, ಎಲ್ಲರೂ ಕೂಡಿಸ್ರಿ, ಒಗ್ಗಟ್ಟಾಗ್ರಿ. ಇಲ್ಲೇ ನಾಳೆ 21 ತಾರೀಕು ಎಲ್ಲಿಂದಪ್ಪ ಅಂದರೆ ಶಿವ ಸರ್ಕಲ್ ಹಿಡ್ಕೊಂಡು ನಮ್ಮದು ಯಾವುದು ದರ್ಬರಾ ಗ್ರೌಂಡ್ ಇದೆ ಅಲ್ರಿ, ಅಲ್ಲಿದೆ ಸ್ವಲ್ಪ. ಇವಾಗ ರೋಡಿಗಿದೆ ಬೆಸ್ಟ್ ಕೊಟ್ಟರೆ ನಮಗೆ ಎಲ್ಲ ಕಡೆ ಹೈಲೈಟ್ ಆಗ್ತದೆ ಸರ್. ಅದಕ್ಕೆ ಅಷ್ಟು ಮಾಡಿಕೊಂಡು ಮತ್ತೆ ಸರ್ಕಾರದ ಕನ್ಕರ್ಸ್